ಎವ್ರಿವನ್, ಇವತ್ತು ನಿಮ್ಮ ಮುಂದೆ ಒಂದು ಪ್ರೆಸೆಂಟೇಷನ್ ಮಾಡೋಣ ಅಂತ ಬಂದಿದ್ದೀವಿ. ಪ್ರೆಸೆಂಟೇಷನ್ ಏನು ಅಂತಂದರೆ, ನಮ್ಮ ಮನೆಯಲ್ಲಿ ನಮ್ಮೆಲ್ಲರ ಹೆಲ್ತ್ಗೆ ಉಪಯೋಗ ಆಗಲಿ ಅಂತ ನಾವು ಏನು ಒಂದು ಇನ್ವೆನ್ಷನ್ ಮಾಡಿದ್ವೋ ಅದನ್ನು ಇವತ್ತು 4 ಜನಕ್ಕೆ ಕೊಟ್ಟು ಎಲ್ರಿಗೂ ರಿಸಲ್ಟ್ ಬಂದಿದೆ. ಸೊ ಅಂಥ ಒಂದು ಹೋಮ್ ಮೇಡ್ ಪ್ರಾಡಕ್ಟ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಬನ್ನಿ, ವಿಡಿಯೋದಲ್ಲಿ ನಾನು ಏನೆಲ್ಲ ಇನ್ಫಾರ್ಮೇಷನ್ ಕೊಡ್ತೀನಿ ಅಂತ ನೀವು ನೋಡ್ತಾ ಹೋಗ್ಬಿರಂತೆ. ಸೊ ಇವಾಗ ಈ ಒಂದು ಪ್ರೆಸೆಂಟೇಷನ್ನ ಶುರು ಮಾಡೋದಕ್ಕೆ ವಿಡಿಯೋ ಶುರು ಮಾಡ್ಕೊಂಡಿದ್ದೀವಿ. ಇವಾಗ ಆ್ಯಸ್ ಯೂಶುವಲ್ ನಾವೆಲ್ಲ ವಿಡಿಯೋದಲ್ಲಿ ಹೇಳೋ ಥರ ಯಾವುದೇ ಒಂದು ವಿಡಿಯೋ ಮಾಡುವಾಗ ನಾವು ಪ್ರಿಪೇರ್ ಆಗಿರಲ್ಲ. ಪ್ರಿಪೇರ್ ಆಗಿ ಮಾಡಿದಾಗ ಚೆನ್ನಾಗೇ ಬರಲ್ಲ. ಅದಕ್ಕೆ ನಾವು ಈಗ ಸುಮ್ಮನೆ ಏನು ಇನ್ಫಾರ್ಮೇಷನ್ ಕೊಡಬೇಕು ಅದು ನಮ್ಮ ತಲೆಯಲ್ಲಿ ಇದೆಯಲ್ಲ, ಅದನ್ನು ನಾವು ಆದಷ್ಟು ಎಲ್ರಿಗೂ ಅರ್ಥ ಆಗೋ ಥರ ಹೇಳಿದ್ರೆ ಸಾಕು ಅಂತ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಈಗ ಪ್ರೆಸೆಂಟೇಷನ್ ಅಂತಂದಮೇಲೆ ನಾನು ಕ್ಲೀನಾಗಿ ಏನಿದು, ಯಾಕೆ ಯೂಸ್ ಮಾಡಬೇಕು, ಯಾಕೆ ಯೂಸ್ ಮಾಡಿದ್ರೆ ಏನೆಲ್ಲ ಬೆನಿಫಿಟ್ಸ್ ಇದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಸೊ ನಾನು ಆಗಲೇ ಪ್ರೆಸೆಂಟೇಷನ್ ಅಂತ ಹೇಳಿದ್ನಲ್ಲ, ಸೊ ಈ ಪ್ರಾಡಕ್ಟ್ ಬಗ್ಗೆನೇ ನಾನು ಪ್ರೆಸೆಂಟೇಷನ್ ಮಾಡ್ತಿರೋದು. ಈ ಪ್ರಾಡಕ್ಟ್ ಬಂದ್ಬಿಟ್ಟು ವೆಯ್ಟ್ ಲಾಸ್ಗೆ ಅಂತ ಉಪಯೋಗ ಆಗಲಿ ಅಂತ ಮನೆಯಲ್ಲೇ ನಾವು ಮನೆ ಇಂಗ್ರೀಡಿಯೆಂಟ್ಗಳನ್ನ ಬಳಸಿ ಮಾಡಿದಂಥ ಒಂದು ಹೋಮ್ ಮೇಡ್ ಪ್ರಾಡಕ್ಟು. ಇದು ನಾವು ಮಾಡಿದ್ದೇನಕ್ಕೆ ಅಂತಂದರೆ ನಮ್ಮ ಹೆಲ್ತ್ ಬೆನಿಫಿಟ್ಸ್ಗೋಸ್ಕರ. ಲೈಕ್ ಈಗ ಇದನ್ನು ಇನ್ವೆನ್ಷನ್ ಮಾಡಿದ್ದು, ಲೈಕ್ ನಾನು ಇನ್ವೆನ್ಷನ್ ಅಂತಲೇ ಕರಿತೀನಿ. ಯಾಕಂದರೆ ಅಕ್ಕ ಅಷ್ಟು ಟ್ರಯಲ್ ಆ್ಯಂಡ್ ಎರರ್ ಮಾಡಿ ಇದರಿಂದ ಬೆನಿಫಿಷನ್ ಬಂದ ಮೇಲೆ ಎಲ್ರಿಗೂ ಹೇಳಿ ಅನ್ನೋದ್ರೆ ನಾನು ಅದರಲ್ಲೇ ಬರ್ತೀನಿ. ಅವಳು ನನಗೆ ಹೇಳಿದಾಗ ನಾನು ಸೀರಿಯಸ್ ಆಗಿ ತೊಗೊಂಡಿರಲಿಲ್ಲ. ಲೈಕ್ ಇತ್ತಲ್ ಗಿಡ ಮದ್ದಲ್ಲ ಅಂತಲ್ಲ, ನನಗೆ ಅವಳು ಹೇಳಿದಾಗ ನಾನು ನೋಡೋಣ ಏನೋ ಹೇಳ್ತಿದ್ದಾಳೆ, ಆಯಿತು ನೋಡೋಣ ಅಂತ ಪೋಸ್ಟ್ಪೋನ್ ಮಾಡಿ ಅಟ್ ಲಾಸ್ಟ್ ನಾನು ಟ್ರೈ ಮಾಡಿ ನನಗೆ ಆ ಪ್ರೋಗ್ರೆಸಿವ್ ರಿಸಲ್ಟ್ ಸಿಗ್ತಾ ಹೋದಾಗ ಇಲ್ಲ ಇದರಲ್ಲಿ ಏನೋ ಇದೆ ಅಂತ ನಾನು ಕಂಪ್ಲೀಟಾಗಿ ಒಂದು 6 months ಯೂಸ್ ಮಾಡಿ ನಂಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ಅಕ್ಕ ಹೇಳ್ತಿದ್ಲು, ನೀನು ರಿವ್ಯೂ ಕೊಡು ಅಂತ. ನಾನು ಹೇಳ್ತಿದ್ದೆ, ನಾನು ಸುಮ್ಮನೆ ರಿವ್ಯೂ ಕೊಟ್ಬಿಟ್ರೆ ಅವರೆಲ್ಲರೂ ಒಪಿನಿಯನ್ ಹೇಳ್ತಿದ್ದಾರೆ ಅಂದ್ಕೊಂಡ್ಬಿಡ್ತಾರೆ. ನಾನು ಒಪಿನಿಯನ್ ಹೇಳಲ್ಲ, ನಾನು ವಿಟ್ನೆಸ್ ಆಗಬೇಕು. ಸೊ ನಾನು ಏನು ಪ್ರಾಡಕ್ಟ್ ಯೂಸ್ ಮಾಡಿದ್ದೀನಿ, ನನಗೇನು ರಿಸಲ್ಟ್ ಸಿಕ್ಕಿದೆ ಅನ್ನೋದು ನಾನು ಮಾತಾಡಬಾರ್ದು. ನನ್ನ ಫಿಟ್ನೆಸ್ ಜರ್ನಿಲಿ ಅಥವಾ ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನನಗೇನು ರಿಸಲ್ಟ್ ಬಂದಿದೆ ಅಂತ ನಾನು ನೋಡೋ ತಕ್ಷಣ ಅವ್ರಿಗೆ ಅರ್ಥ ಆಗಬೇಕು. ನಾನು ಅಲ್ಲಿ ತನಕ ಪ್ರೆಸೆಂಟೇಷನ್ ಮಾಡಲ್ಲ ಅಥವಾ ರಿವ್ಯೂ ಕೊಡಲ್ಲ ಅಂತ ಹೇಳಿದ್ದೆ. ಹಂಗೆ ನಂಗೆ ಗೊತ್ತಿಲ್ಲ, ನನಗೆ ನನ್ನ ಏನು ಡಿಸೈರ್ ವೆಯ್ಟ್ ಲಾಸ್ ಅಥವಾ ನನ್ನ ಫಿಟ್ನೆಸ್ ಹೆಂಗೆ ಕಾಣಬೇಕು ಅಂತ ನಾನು ಅಂದ್ಕೊಂಡಿದ್ದೋ 99.99 ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ನಂಗೆ ರಿಸಲ್ಟ್ ಸಿಕ್ಕಿದೆ. ಅದೇ ಒಂದು ಕಾನ್ಫಿಡೆಂಟಲ್ಲಿ ನಾನು ಇವಾಗ ಇಲ್ಲ, ಇವತ್ತು ನಾನು ಈ ಪ್ರಮೋಷನ್ ಯಾಕೆ ಮಾಡ್ತೀನಿ ಅಂದರೆ ನನ್ನ ಥರ ಎಷ್ಟೊಂದು ಜನ ಇದ್ದಾರಲ್ವಾ, ಅವ್ರಿಗೆಲ್ಲ ಹೆಲ್ಪ್ ಆಗಲಿ. ಆ್ಯಂಡ್ ಇಷ್ಟೆಲ್ಲ ನನ್ನ ಅಕ್ಕ ಮಾಡಿದ್ದಾಳೆ, ಅವಳಿಗೆ ನನ್ನ ಒಂದು ಆನೆಸ್ಟ್ ರಿವ್ಯೂನ ನಾನು ಯಾಕೆ ಕೊಡಬಾರ್ದು, ಖಂಡಿತ ಕೊಡ್ತೀನಿ ಅಂತ ನಾನು ಈ ರಿವ್ಯೂನ ಮಾಡ್ತಾ ಇದ್ದೀನಿ. ಸೊ ಮಾಡಿದ್ದಾಳೆ, ಅದನ್ನು ನೋಡಿದ್ರೆ ಹಾಕೋತೀನಿ. ಈಗ ಈ ಫೋಟೋಸ್ ನೋಡಿದ್ಮೇಲೆ ನಿಮ್ಗೆ ಅನ್ನಿಸ್ಬೋದು, ವೆಯ್ಟ್ ಲಾಸ್ ಜರ್ನಿ ಅಂತಂದರೆ ಡಯಟ್ ಮಾಡಿ ಅಥವಾ ಹೆಣ್ಮಕ್ಳು ನಾವು ಊಟ ತಿಂಡಿ ಬಿಟ್ಟು ವೆಯ್ಟ್ ಲಾಸ್ ಮಾಡಿ ಆ ಥರ ಎಲ್ಲ ಕಷ್ಟ ಪಡಬೇಕಾಗುತ್ತೆ ಅಂತ ನಾವು ಯೋಚನೆ ಮಾಡ್ತೀವಿ. ಕೆಲವೊಂದ್ಸತಿ ವೆಯ್ಟ್ ಲಾಸ್ ಮಾಡಿದಾಗ ನಮಗೆ ಮುಖದಲ್ಲಿ ಕಳೆ ಇರಲ್ಲ. ನೀವು ವೆಯ್ಟ್ ಲಾಸ್ ಮಾಡಿದರೆ ಗೊತ್ತಾಗ್ತಾ ಇದೆ, ಬಟ್ ನೀವು ದಪ್ಪ ಇದ್ದಾಗಲೇ ಚೆನ್ನಾಗಿದ್ರಿ, ಸಣ್ಣ ಆದಮೇಲೆ ನಿಮ್ಮ ಮುಖದಲ್ಲಿ ಒಂಥರ ಕಳೆ ಇಲ್ಲ, ಅಥವಾ ನೋಡೋಕ್ಕೆ ಮೊದಲೇ ಚೆನ್ನಾಗಿದ್ರಿ, ಆ ಥರ ಒಪಿನಿಯನು ಬರುತ್ತೆ. ಅಫ್ಕೋರ್ಸ್ ನಾವು ಏನೇ ವೆಯ್ಟ್ ಲಾಸ್ ಮಾಡಿದ್ರು ನಮಗೆ ನಮ್ಮ ಹೆಲ್ತ್ ನಮ್ಮ ಒಂಥರ ಕಳೆ ಅಂತೀವಲ್ಲ ನಾವು ಕನ್ನಡದಲ್ಲಿ ನೋಡಿದ್ರೆ ಏನೋ ಒಂದು ಕಳೆ ಇದೆ ಅಂತ, ಆ ಕಳೆ ನಮಗೆ ವೆಯ್ಟ್ ಲಾಸ್ ಜರ್ನಿಲಿ ಬರಬೇಕು, ಹೋಗ್ಬಾರ್ದು. ಸೊ ಎಷ್ಟೊಂದು ನಾವು ವೆಯ್ಟ್ ಲಾಸ್ ಜರ್ನಿಲಿ ಅದು ಹೊಟ್ಟೋಗ್ಬಿಡುತ್ತೆ, ಏನೋ ಒಂಥರ ಸಪ್ಪೆ ಥರ ಆಗೋಗ್ತೀವಿ, ಸಣ್ಣ ಏನೋ ಆಗ್ತೀವಿ, ಅದು ಸಪ್ಪೆ ಥರ ಕಾಣಿಸ್ತಿರ್ತೀವಿ. ಬಟ್ ಈ ಒಂದು ಪ್ರಾಡಕ್ಟಲ್ಲಿ ಏನಪ್ಪ ಅಂತಂದರೆ ನಮಗೆ ವೆಯ್ಟ್ ಲಾಸ್ ಆಗ್ತಾ ನಮ್ಮ ಸ್ಕಿನ್ ಆಗ್ಬೋದು ಅಥವಾ ನಮ್ಮ ಹೆಲ್ತ್ ಕಂಡೀಷನ್ಸ್ ಆಗ್ಬೋದು, ನಮ್ಮ ಮೂಡ್ ಸ್ವಿಂಗ್ಸ್ ಇರ್ಬೋದು. ಎಸ್ಪೆಷಲಿ ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ ಎಲ್ಲ ಇರೋದ್ರಿಂದ ನಾವು ಯಾವಾಗಲೂ ಒಂಥರ ಒಂದು ಚೇಂಜಸ್ ಎಲ್ಲ ಇರ್ತೀವಿ. ಆ ರೂಟೀನ್ ಬರುವಾಗ ಹೋಗುವಾಗ ಪ್ರತಿದಿನವೂ ಹೆಣ್ಮಕ್ಳಿಗೆ ಒಂದು ಚೇಂಜಸ್ ಪ್ರಕೃತಿನೇ ಕೊಟ್ಬಿಟ್ಟಿದೆ. ಆಗಾಗ ನಮಗೆ ಈ ಒಂದು ಪೀರಿಯಡ್ಸ್ ಆಗೋದು, ಹಿಂದೆ ಮುಂದೆ ನಮಗೆ ಮೂಡ್ ಸ್ವಿಂಗ್ ಆಗೋದು, ಸುಸ್ತಾಗೋದು, ಅಥವಾ ನಮ್ಮ ಆರೋಗ್ಯದಲ್ಲಿ ಏನಾದರೂ ಏರುಪೇರು ಇತ್ತು ಅಂತಂದರೆ ಅದರಿಂದ ಇನ್ನೂ ಕೂಡ ಲೈಕ್ ಸಫರಿಂಗ್ ಅಂತಲೇ ಹೇಳ್ಬೋದು. ಕೆಲವ್ರಿಗೆ ತುಂಬ ಹೊಟ್ಟೆ ನೋವು ಬರೋದು, ಕೆಲವರಿಗೆ ಆ ಒಂದಷ್ಟು ದಿನ
ಅವರು ಅಯ್ಯೋ ಈ ದಿನ ಯಾಕಪ್ಪ ಬಂತು, ನಮಗೆ ಹೆಲ್ತ್ ಬೇರ್ ಮಾಡೋಕ್ಕಾಗ್ತಿಲ್ವಲ್ಲ ಅನ್ನೋ ಕಂಡೀಷನ್ಸು ಇರುತ್ತೆ. ಸೊ ಈ ಪ್ರಾಡಕ್ಟ್ ಯೂಸ್ ಮಾಡ್ತಾ ಏನಾಯಿತು ಅಂದರೆ, ಅಕ್ಕ ಇದ್ರ ರೆಸಿಪಿನೂ ಅಕ್ಕ ಅನೇಷ್ಟಾಗಿ ಏನೋ ಕೊಡ್ತಿದ್ದಾಳೆ, ರೆಸಿಪಿ ನೀವು ಮಾಡ್ಕೊತೀರಾ ಮಾಡ್ಕೊಳ್ಳಿ, ನಿಮ್ಗೆ ಆಗಲ್ವಾ, ನಾನು ಮಾಡ್ತಾ ಇದ್ದೀನಿ, 10 ಜನಕ್ಕೆ ಮಾಡ್ತಿದ್ದೀನಿ, ಇನ್ನೊಂದು 10 ಜನಕ್ಕೆ ಮಾಡೋಕ್ಕೇನು ಕಷ್ಟ ಆಗಲ್ಲ, ನನಗೆ ನೀವು ನನ್ನ ಹತ್ರ ತಗೋತೀರಾ ಅಂತಂದರೆ ನೀವು ಆರ್ಡರ್ ಕೊಟ್ಟರೆ ನಾನು ಇದನ್ನು ಎಲ್ರಿಗೂ ಮಾಡ್ಕೊಡ್ತೀನಿ ಅಂತಲೂ ಹೇಳ್ತಿದ್ದಾಳೆ. ಆ್ಯಂಡ್ ಇದೇನೋ ರೆಸಿಪಿ ನಾವು ಯಾರಿಗೂ ಬಿಟ್ಕೊಡಲ್ಲ, ನೀವು ಮಾಡ್ಕೊಳ್ಳಲ್ಲ, ಮಾಡೋಕ್ಕೆ ನನ್ನ ಹತ್ರನೇ ಬರಬೇಕು, ನಾವೇ ಕೊಡ್ತೀವಿ ಆ ಥರನೂ ಏನೂ ಇಲ್ಲ. ಪ್ರತಿಯೊಬ್ಬರಿಗೂ ಯೂಸ್ ಆಗಲಿ, ನಾವೊಂದು ಒಳ್ಳೇದು ಅಂತ ಮಾಡಿದರೆ ಅದು ನಮಗೆ ಬೌನ್ಸ್ ಬ್ಯಾಂಕ್ ಆಗೇ ಆಗುತ್ತೆ. ಸೊ ಲೈಕ್ ಆ ಥರ ನಾವು ಅಕ್ಕ ಎಲ್ಲ ಡಿಸೈಡ್ ಮಾಡ್ಕೊಂಡು ಇಲ್ಲ, ಇದು ಕೆಲವರಿಗೆ ಇನ್ಫಾರ್ಮೇಷನ್ನ ಪದೇ ಪದೇ ಹೇಳೋಕ್ಕಾಗಲ್ಲ, ನಾವೊಂದು ರಿವ್ಯೂ ಮಾಡಿ ಇಟ್ಕೊಳ್ಳೋಣ, ಯಾರೋ ಒಬ್ರು ಮಾಡ್ಕೋತಾರೆ ಅನ್ನೋದಾದ್ರೆ ಅವ್ರಿಗೆ ರೆಸಿಪಿನೂ ಕೊಡೋಣ, ಮಾಡ್ಕೊಳಕ್ಕಾಗಲ್ಲ ಅಂತಂದ್ರೆ ಇದನ್ನ ನಾವೇನ್ ಮಾಡಿ ಇಟ್ಕೊಂಡಿದೀವೋ ಇದನ್ನ ನಾವು ಏನ್ ನಮ್ದು ನಾಮಿನಲ್ ಆಗಿ ಏನ್ ಖರ್ಚು ಮಾಡಿದೀವಿ ಆ ಖರ್ಚು ವೆಚ್ಚಕ್ಕೆ ತಕ್ಕಂಗೆ ನಾವೇನೊಂದು ನಾಮಿನಲ್ ಪ್ರೈಸಿಗೆ ಕೊಟ್ರೆ ಅವ್ರಿಗೂ ಅನುಕೂಲ ಆಗುತ್ತೆ, ನನಗೂ ಅನುಕೂಲ ಆಗುತ್ತೆ. ಆ ಪ್ರೈಸಿಗೆ ಕೊಟ್ಟು ನಾವು ಇದನ್ನ ಒಂದು ಎಲ್ಲರಿಗೂ ಮುಟ್ಸೋಣ. ಯಾರ್ಯಾರಿಗೆ ಈಗ ಎಷ್ಟೊಂದು ಜನ ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಮತ್ತೆ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರೆ, ಮನೇಲಿ ಕೆಲಸ ಮಾಡ್ಕೊಳಕ್ಕಾಗಲ್ಲ, ಜೊತೆಗೆ ಡಯಟ್ಗೆ ಅಂತ ಟೈಮ್ ಕೊಡೋಕ್ಕಾಗಲ್ಲ, ಜೊತೆಗೆ ಆಮೇಲೆ ಈ ಥರ ಏನಾದರೂ ಅವರೇ ರೆಸಿಪಿ ಮಾಡಿಕೊಂಡು ಅವರೇ ಇದನ್ನೆಲ್ಲ ಮಾಡ್ಕೋತಾರೆ ಅಂದರೆ ಅದಕ್ಕೂ ಟೈಮ್ ಕೊಡೋಕ್ಕಾಗಲ್ಲ. ಯಾಕಂತಂದರೆ ಇದಕ್ಕೆ 1-2 ಇಂಗ್ರೀಡಿಯೆಂಟ್ಗಳು ಹಾಕಿಲ್ಲ. ಪಲ್ಸಾರಿ ಅಂಗಡಿಗೆ ಹೋಗಿ ಇದಕ್ಕೆ ಸಂಬಂಧಪಟ್ಟಿದಷ್ಟೆಲ್ಲ ಸರ್ವೆ ಮಾಡಿ ಆ ಒಂದು ಐಟಮ್ಸ್ ಎಲ್ಲ ತೊಗೊಂಡು ಬಂದು ಅದನ್ನ ಫ್ರೈ ಮಾಡಿ ಒಣಗಿಸಿ ಪೌಡ್ರ್ ಮಾಡಿ ಪ್ಯಾಕ್ ಮಾಡಿ, ಇಲ್ಲಿ ನಾವೇನು ಒಂದು ಎಕ್ಸ್ಪ್ಯಾಂಡಿಚರ್ಸ್ ಅಂತ ಒಂದು ಇಂಗ್ರೀಡಿಯೆಂಟ್ಸ್ ತೊಗೊಂಡು ಬಂದಿರ್ತೀವಿ, ಅದು ಒಂದು ಕಡೆ ಆದರೆ ಇನ್ನೊಂದು ಕಡೆ ನಾವು ಅದಕ್ಕೆ ಅಂತ ಡೆಡಿಕೇಶನ್ ಟೈಮ್ ಕೊಟ್ಟಿರ್ತೀವಿ ನೋಡಿ, ಮಾಡೋಕ್ಕಾಗ್ಬೋದು, ಅದು ಒಣಗಿಸೋದು, ರೋಸ್ಟ್ ಮಾಡೋದು, ಪ್ಯಾಕ್ ಮಾಡೋದು, ಅದನ್ನು ನೀಟಾಗೆಲ್ಲ ಇಡೋದು. ನಾನು ಅನ್ಕೋತೀನಿ ವರ್ಕ್ಮ್ಯಾನ್ಶಿಪ್ಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಒಂದು ವಸ್ತು ಇದು ಅಂದರೆ ಅದಕ್ಕೆ ಬೆಲೆ ಕಟ್ಬೋದು, ಬಟ್ ಯಾರೋ ಒಂದು ಅವರ ಒಂದು ಶ್ರಮ, ಒಂದು ಟೈಮ್ನ ಇನ್ವೆಸ್ಟ್ಮೆಂಟ್ ಮಾಡಿ ಒಂದು ಪ್ರಾಡಕ್ಟ್ನ ಮಾಡ್ತಾರಲ್ಲ, ಆ ವರ್ಕ್ಮ್ಯಾನ್ಶಿಪ್ಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಸೊ ಹಾಗಾಗಿ ಏನು ಹೇಳ್ತಿದ್ದೀನಿ, ಇದರಲ್ಲಿ ಅಷ್ಟೆಲ್ಲ ಇನ್ವೆನ್ಷನ್ ಮಾಡಿ ನಮ್ಗೆ ಒಳ್ಳೇದಕ್ಕೆ ಮಾಡ್ಕೊಂಡಿರೋದು ನೋಡಿ. ನಾನು ಹೇಳ್ತೀನಿ ಕಾನ್ಫಿಡೆಂಟಾಗಿ ನಾವು ಚೆನ್ನಾಗಿರೋಣ, ನಮ್ಮ ಫ್ಯಾಮಿಲಿ ಚೆನ್ನಾಗಿರೋಣ, ಲೈಕ್ ನಾನು ಆಗ್ಬೋದು, ಅಕ್ಕ ಆಗ್ಬೋದು, ನಾವು ಆಗಲಿ ಡೈರೆಕ್ಟಾಗಿ ಇದೊಂದು ಪ್ರಾಡಕ್ಟ್ನ ನಾವು ಇಲ್ಲ ಮಾಡಬೇಕು ಅಂತ ಮಾಡಿದ್ದಲ್ಲ. ನಾನು ತುಂಬ ವೆಯ್ಟ್ ಗೇನ್ ಆಗಿದ್ದೆ, ಅಕ್ಕನೂ ವೆಯ್ಟ್ ಗೇನ್ ಆಗಿದ್ಲು, ನನಗಿಂತ ಹೆಚ್ಚಾಗಿ ಅವಳಿಗೆ ಒಂದ್ಸತಿ ನೀ ಪೇನ್ ಎಲ್ಲ ಬಂದಾಗ ಡಾಕ್ಟರ್ ವೆಯ್ಟ್ ಲಾಸ್ ಮಾಡಲೇಬೇಕು ಅಂತ ಹೇಳಿದಾಗ ಇಲ್ಲ ಅಂತೇಳಿ ಈಗ ಟ್ರೆಂಡಿಂಗಲ್ಲಿರೋ ಎಷ್ಟೋ ಪ್ರಾಡಕ್ಟ್ನ ಅವಳು ಪರ್ಚೇಸ್ ಮಾಡಿದ್ದು, ಯೂಸ್ ಮಾಡಿದ್ದು, ಅವೆಲ್ಲ ಕಾಸ್ಟ್ಲಿ ಇತ್ತು. ನಾವು ರೂಟೀನಲ್ಲಿ ಅದನ್ನು ಕ್ಯಾರಿ ಮಾಡೋಕ್ಕಾಗಲ್ಲ. ಈಗ ಕೆಲವರು ಅಂತೂ ಹೇಳ್ತಾರೆ ಆ ಒಂದು ಪ್ರಾಡಕ್ಟಿಂದ ಲಾಂಗ್ ಲಾಸ್ಟಿಂಗ್ ಯಾರು ಯೂಸ್ ಮಾಡಿದ್ದಾರೆ ಅವ್ರಿಗೆ ಬೇರೆ ಥರ ಇಶ್ಯೂಸ್ ಎಲ್ಲ ಆಗ್ತಾ ಇದೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ತಿದೆ ಅಂತೆಲ್ಲ ಹೇಳಿದ್ದಾರೆ. ಆ್ಯಂಡ್ ನಾನು ಯಾಕೆ ನಾವು ರೆಸಿಪಿನೂ ಕೊಡ್ತಾ ಇದ್ದೀವಿ ಅಂತಂದರೆ, ನೀವು ನಮ್ಮ ಹತ್ರನೇ ತೊಗೋಬೇಕು ಅಂತಲ್ಲ, ನೀವೇ ಮಾಡ್ಕೊಳ್ಳಿ, ನೀವೇ ಚೆನ್ನಾಗಿರಿ, ನೀವು ಚೆನ್ನಾಗಿರಿ ಅಂತ ನಾನು ಹೇಳ್ತಿದ್ದೀನಿ. ಅಫ್ಕೋರ್ಸ್ ನಾನು ಖಂಡಿತವಾಗ್ಲೂ ನೀವು ಚೆನ್ನಾಗಿರಿ, ಹೆಲ್ತನ್ನು ಚೆನ್ನಾಗಿ ನೋಡ್ಕೊಳ್ಳಿ, ಹೆಲ್ತ್ ಈಸ್ ವೆಲ್ತ್. ನೀವು ಅದನ್ನು ಯಾರ್ಯಾರಿಗೆ ಮಾಡೋಕ್ಕಾಗಲ್ಲ, ಲೈಕ್ ನಮ್ಮ ಮೇಲೆ ಒಂದು ಜೆನ್ಯೂನಿಟಿ ನಿಮಗಿದೆ, ಇಲ್ಲ ಇವ್ರಿಗೇನೋ ಹೋಮ್ ಮೇಡ್ ಪ್ರಾಡಕ್ಟ್ನ ಯೂಸ್ ಮಾಡಿ ಅವ್ರಿಗೆ ರಿಸಲ್ಟ್ ಬಂದಮೇಲೆ ಇವ್ರು ಎಲ್ರಿಗೂ ಇಲ್ಲ ಯೂಸ್ ಮಾಡಿ ನಮ್ಗೆ ರಿಸಲ್ಟ್ ಸಿಕ್ಕಿದೆ ನೀವು ಚೆನ್ನಾಗಾಗಿ ಅಂತ ಹೇಳೋ ಒಂದೇ ಉದ್ದೇಶಕ್ಕೆ ಇವ್ರು ಮಾಡ್ತಿದ್ದಾರೆ ಅನ್ನೋ ಬಿಲೀಫ್ ಇದ್ದರೆ ಖಂಡಿತ ಇವ್ರು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ರೆಸಿಪಿ ಇರುತ್ತೆ ನೀವೇ ಮಾಡ್ಕೊಳ್ಳಿ ಒಂದು. ಸೊ ಆ ಪ್ರಾಡಕ್ಟಲ್ಲಿ ನಮಗೆ ರಿಸಲ್ಟ್ ಸಿಕ್ಕಿದ್ರು ನಾವು ಅದನ್ನು ಲಾಂಗ್ ಲಾಸ್ಟಿಂಗಾಗಿ ಕ್ಯಾರಿ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾಸ್ಟು. ಇನ್ನೊಂದು, ನಾವು ಅದನ್ನು ಸ್ಟಾಪ್ ಮಾಡಿದ್ರೆ ವಾಪಸ್ ಅದೇ ವೆಯ್ಟ್ ಗೇನ್ ಆಗೋ ಚಾನ್ಸಸ್ ತುಂಬ ಇದೆ. ಇದು ಹಂಗಲ್ಲ. ಈ ನಮ್ಮ ಪ್ರಾಡಕ್ಟ್ ಬಂದ್ಬಿಟ್ಟು ಹೋಮ್ ಮೇಡ್ ನ್ಯಾಚುರಲ್. ನಾವು ಇದಕ್ಕೆ ಸಾಯಿಬಾಬಾನ ಹೆಸರನ್ನ ಇಟ್ಟಿದ್ದೀವಿ, ಶ್ರೀ ಸಾಯಿರಾಮ್ ವೈಟ್ ಲಾಸ್ ಪೌಡರ್ ಅಂತ ಹೇಳಿ. ಇದರಲ್ಲಿ 2 ಪೌಡ್ರ್ ಬರುತ್ತೆ. ಒಂದು ಮಾಲ್ಟ್, ಲೈಕ್ ಇದನ್ನು ನೀರಲ್ಲಿ ಹಾಕಿ ಕುದಿಸ್ಕೊಂಡು ಡೈರೆಕ್ಟಾಗಿ ಕುಡಿಯೋವಂಥದ್ದು. ಇನ್ನೊಂದು ವೆಯ್ಟ್ ಲಾಸ್ ಪೌಡರು. ನೋಡಿ, ಇಲ್ಲಿ ಮಾಲ್ಟ್ ಅಂತ ಇದ್ದೀವಿ, ಇಲ್ಲಿ ವೆಯ್ಟ್ ಲಾಸ್ ಅಂತ ಹೇಳ್ತಿದ್ದೀವಿ. ಸೊ ಇಲ್ಲಿ ಏನು ವೆಯ್ಟ್ ಲಾಸ್ ಅಂತ ನಾವು ಕರಿತಿದ್ದೀವೋ ಇಲ್ಲಿ ನಮಗೆ ಮೇಜರ್ ರಿಸಲ್ಟ್ ಇರೋದು. ಇದರಲ್ಲಿ ಏನು ಇಂಗ್ರೀಡಿಯೆಂಟ್ ಹಾಕಿದ್ದೀವಿ ಇದೆಲ್ಲವೂ ಕೂಡ ಹೆಲ್ದಿ ಜೊತೆಗೆ ಬಾಡಿನ ಹೀಟ್ ಮಾಡುತ್ತೆ. ಸೊ ಈ ಬಾಡಿ ಹೀಟ್ ಆಗೋದ್ರಿಂದ ನಮಗೆ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗೋದಲ್ಲದೆ ನಮಗೆ ಡೈಜೆಷನ್ ಸಿಸ್ಟಮ್ಗೆ ತುಂಬ ಒಳ್ಳೇದು ಮಾಡುತ್ತೆ. ಸೊ ನಾವು ಏನು ತಿಂತೀವಿ ಅದು ಚೆನ್ನಾಗಿ ಡೈಜೆಷನ್ ಆಗಿಬಿಟ್ರೆ ನಮ್ಗೆ ಅದು ಫ್ಯಾಟಾಗಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಮೇ ಬಿ ಫ್ಯಾಟ್ ಆಗೋದಕ್ಕೆ ಬೇರೆ ಬೇರೆ ಸೈನ್ಸಲ್ಲಿ ಏನೇನೋ ಇದೆ, ಆದರೂ ಕೂಡ ನಾವು ಏನು ತಿಂತೀವಿ ಅದು ಅಷ್ಟೇ ಚೆನ್ನಾಗಿ ಇನ್ನೊಂದು ಡೌಟ್ ಆಗಿಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಕೆಲವೊಂದು ಸತಿ ನಮಗೆ ಗೊತ್ತಿರಲ್ಲ, ನಾವು ಈಗೆಲ್ಲ ಕೂತು ಕೆಲಸ ಮಾಡೋದು ಜಾಸ್ತಿ, ಸಿಸ್ಟಮಲ್ಲಿ ಮಾಡ್ತಿರ್ತೀವಿ, ಕೂತೇ ಇರ್ತೀವಿ. ನಮ್ಗೆ ಆ ಲೈಫ್ ಸ್ಟೈಲಲ್ಲಿ ಏನಾಗುತ್ತೆ, ನಮಗೆ ಹೊಟ್ಟೆ ಹತ್ರ ಬೊಜ್ಜು ಬರೋದು, ಹೊಟ್ಟೆ ಸುತ್ತ ಹಿಂಗೆ ನಮಗೆ ಆ ಬೊಜ್ಜು ಫಸ್ಟ್ ಡೆಪಾಸಿಟ್ ಆಗೋದೇ ಎಲ್ಲ ಯಾರು ಸಿಸ್ಟಮ್ ವರ್ಕ್ ಮಾಡ್ತಾರೆ ಅವ್ರಿಗೆ ಹೊಟ್ಟೆ ಸುತ್ತ. ಸೊ ಈ ಡೈಜೆಸ್ಟಿವ್ ಸಿಸ್ಟಮ್ ಏನು ನಮ್ಗೆ ಚೆನ್ನಾಗಿ ವರ್ಕ್ ಆಗಲ್ಲ, ಇದು ಪ್ಯಾರಲಲ್ಲಿ ನಮ್ಗೆ ಆ ಬೊಜ್ಜಿಗೆ ಪ್ರಪೋರ್ಷನೇಟ್ ಆಗಿರುತ್ತೆ. ಸೊ ಈ ವೆಯ್ಟ್ ಲಾಸ್ ಮಾಲ್ಟಲ್ಲಿ ನಮಗೆ ಡೈಜೆಸ್ಟಿವ್ ಸಿಸ್ಟಮ್ ಚೆನ್ನಾಗಾಗೋದ್ರಿಂದ ಒಂದು, ಕೆಲವ್ರಿಗೆ ಏನಾದ್ರು ತುಂಬ ಮೋಷನ್ ಪ್ರಾಬ್ಲಮ್ ಇದೆ ಅಂದರೆ ನೀವು ಕಣ್ಮುಚ್ಕೊಂಡು ತೊಗೊಬಿಡಿ, ನಿಮಗೆ ಮೋಷನ್ ಚೆನ್ನಾಗಿ ಆಗೋಕ್ಕೆ ಶುರುವಾಗುತ್ತೆ. 2, ಇನ್ನೊಂದೇನು,
ಇದರಲ್ಲಿ ವೆಯ್ಟ್ ಲಾಸ್ ಆಗೋಕ್ಕೂ ಒಳ್ಳೇದಾಗುತ್ತೆ. ನಾನು ಒಂದು ಇಂಗ್ರೀಡಿಯೆಂಟಲ್ಲಿ ವೆಯ್ಟ್ ಲಾಸ್ ಅಂತ ಕರಿತಾ ಇರಬೇಕಾದ್ರೆ ವೆಯ್ಟ್ ಲಾಸ್ ಅಂದರೆ ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಯಾಕಂದರೆ ದ ಪ್ರೋಸೆಸ್ ಆಫ್ ವೆಯ್ಟ್ ಲಾಸ್ ಇಸ್ ಫಸ್ಟು ನಿಮ್ಮ ಹೊಟ್ಟೆ ಕ್ಲೀನ್ ಆಗೋದು. ಹೊಟ್ಟೆ ಕ್ಲೀನ್ ಆಗಬೇಕು, ತಿಂದಿದ್ದು ಕರೆಕ್ಟಾಗಿ ಡೈಜೆಸ್ಟ್ ಆಗಬೇಕು, ಮತ್ತು ಡೈಜೆಸ್ಟ್ ಆಗಿದ್ದು ಹಂಗೆ ಅವತ್ತಿಂದ ಅವತ್ತಲ್ಲಿ ಕೊಟ್ಟೋಗ್ಬಿಡ್ಬೇಕು. ಸೊ ವೆಯ್ಟ್ ಲಾಸ್ ಪೌಡ್ರು ಆ ಒಂದು ನಿಟ್ಟಿನಲ್ಲಿ ವರ್ಕ್ ಮಾಡುತ್ತೆ. ಇನ್ನು ವೆಯ್ಟ್ ಲಾಸ್ ಮಾಲ್ಟ್ ಅಂತಂದರೆ, ಸೊ ಈಗ ವೆಯ್ಟ್ ಲಾಸ್ ಪೌಡರ್ ಅಂದರೆ ಏನು ಅಂತ ಹೇಳಿದ್ದೀನಿ. ಈಗ ಇದು ಮಾಲ್ಟ್ ಅಂತಂದರೆ ನೀವು ಊಟದ ಬದಲು ಇದನ್ನ ಆರಾಮಾಗಿ ತಗೋಬೋದು. ಬಿಕಾಸ್ ನಾವು ಊಟ ಮಾಡೋದೇನಕ್ಕೆ, ಹೊಟ್ಟೆ ತುಂಬೋದಕ್ಕೆ, ಊಟ ಮಾಡೋದೇನಕ್ಕೆ, ನ್ಯೂಟ್ರಿಷನ್ಗೋಸ್ಕರ. ನಿಮ್ಮ ಅಷ್ಟು ನೀಡ್ಸ್ನ ಇದು ಫುಲ್ಫಿಲ್ ಮಾಡುತ್ತೆ. ನಿಮ್ಮ ಹೆಲ್ತ್ಗೆ ಹೊಟ್ಟೆ ಹಸಿವು ಆಗಿ ಡಯಟ್ ಮಾಡಿ ಅಷ್ಟು ಕಷ್ಟ ಇಲ್ದಂಗೆ ನೀವು ವೆಯ್ಟ್ ಲಾಸ್ ಮಾಡಲಿಕ್ಕೆ ಊಟದ ಬದಲು ಏನು ಆಬ್ಸೆನ್ಸ್ ಆಗಿ ನೀವು ಮಾಲ್ಟ್ನ ತಗೊಳ್ತಾ ಹೋದರೆ ಖಂಡಿತ ಆ ಊಟದಲ್ಲಿ ನಿಮ್ಗೆ ಏನು ಸಿಗಬೇಕಾಗಿತ್ತು ನ್ಯೂಟ್ರಿಷನ್ಸ್ ಅದ್ರಲ್ಲಿ ಸಿಗುತ್ತೆ. ಆಯ್ತಾ? ನೀವು ಈ 2 ಪ್ರಾಡಕ್ಟ್ ಏನಾದರೂ ಪರ್ಚೇಸ್ ಮಾಡ್ತೀರಾ ಅನ್ನೋದಾದರೆ, ಬೇಕು ಅನ್ಸಿದ್ರೆ ಅಕ್ಕನ ಕಾಂಟ್ಯಾಕ್ಟ್ ಮಾಡಿ. ಅಕ್ಕ ಅದ್ರಲ್ಲಿ ನಂಬರು ಮೆನ್ಷನ್ ಮಾಡಿರ್ತಾಳೆ. ಒಂದು ಜೊತೆಗೆ ಅವಳದೇ ಆದ ಒಂದು ಡಯಟ್ ಚಾರ್ಟ್ ಇದೆ. ಯಾರು ಈ ಪ್ರಾಡಕ್ಟ್ನ ತಗೋತಾರೋ ಅವ್ರಿಗೆ ಡಯಟ್ ಚಾರ್ಟ್ ಹೇಳ್ಕೊಡ್ತಾಳೆ. ಡಯಟ್ ಚಾರ್ಟ್ ತುಂಬ ಈಸಿ ಇರುತ್ತೆ. ಅದು ನನಗಷ್ಟು ಚೆನ್ನಾಗೆಲ್ಲ ಎಕ್ಸ್ಪ್ಲೇನ್ ಮಾಡಕ್ಕೆ ಬರಲ್ಲ. ಅಕ್ಕ ತುಂಬ ಚೆನ್ನಾಗಿ ಎಲ್ಲ ಹೇಳ್ಕೊಡ್ತಾಳೆ. ನೀವು ಕಾಂಟ್ಯಾಕ್ಟ್ ಮಾಡಿ ಅವಳದ್ರ ಡಯಟ್ ಚಾರ್ಟ್ ತಗೊಳ್ಳಿ. ಹಾಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟೀಸ್ ಇಟ್ಕೊಳ್ಳಿ, ಖಂಡಿತ ರಿಸಲ್ಟ್ ಸಿಗುತ್ತೆ. ನಂದೇ ಫೋಟೋಸ್ ನೋಡಿದ್ದೀರಾ, ಲೈಕ್ ನಾನು ಎಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ಕಿದೆ ಅಂತಂದರೆ ನೋಡಿ. ನಾವು ಒಂದು ಏಮ್ ಅಂತ ಇಟ್ಕೋತೀವಿ, ನಾವು ಹಿಂಗೆ ಆಗಬೇಕು ಅಂತ. ಬಟ್ ಅದ್ರ ಫಿಗರ್ ಔಟ್ ಮಾಡ್ಕೊಳ್ಳೋದು ಭಾಳ ಕಷ್ಟ. ಯಾಕಂದರೆ ಆ ಪ್ರೋಸೆಸ್ಸಲ್ಲಿ ಅಯ್ಯೋ ಇನ್ನೇನೋ ಸಣ್ಣ ಆಗ್ತೀವಿ ಅಂತ ನಾನು ಒಂದು 4-5 ವರ್ಷದಿಂದ ವರ್ಕೌಟ್ ಮಾಡಿದ್ದು, ವಾಕ್ ಮಾಡಿದ್ದು, ಆಗ ಡಯಟ್ ಮಾಡೋದು, ಮಧ್ಯದಲ್ಲಿ ಬ್ರೇಕ್ ಆಗೋದು, ಡಯಟ್ ಇದರದ್ದೆಲ್ಲ ಆಗಿದೆ. ಬಟ್ ಇದು ಸ್ಪಾಂಟೇನಿಯಸ್ ಆಗಿ ಇಷ್ಟು ಚೆನ್ನಾಗಿ ರಿಸಲ್ಟ್ ಸಿಕ್ತು ಅಂತಂದಾಗ ನನಗೆ ಈಗಲೂ ನಂಬೋಕ್ಕಾಗಲ್ಲ. ನಿಜ. ನಾನು ದಿನ ನಂದು ಪ್ರೀವಿಯಸ್ ಡ್ರೆಸ್ಗಳೇನಾದ್ರು ಇದ್ರೆ ದಪ್ಪ ಇದ್ದಾಗ ಹಾಕೊಂಡಿದ್ದನ್ನ ಈಗ ಮತ್ತೆ ನಾನೇನಾದ್ರು ಹಾಕೊಂಡ್ರೆ ಫೋಟೋ ತೆಗೆಸ್ಕೊಳ್ಳೋದು, ಕೊಲೇಜ್ ಮಾಡೋದು. ಬಿಕಾಸ್ ನನಗೆ ಅಷ್ಟು ಖುಷಿ ಕೊಡ್ತಿದೆ ಅದು. ಹಿಂಗಿದ್ದಿದ್ದಲ್ಲ, ಹಿಂಗಾಗಿದ್ದಲ್ಲ, ವಾವ್, ಈ ಥರ ಒಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ವಲ್ಲ. ಲೈಕ್ ಇಷ್ಟು ಬೇಗ ಸಿಗ್ತಲ್ಲ ಈ ರಿಸಲ್ಟ್ ಅಂತ ನನಗೆ ತುಂಬ ಖುಷಿಯಾಗಿದೆ. ಆ ಖುಷಿನ ಶೇರ್ ಮಾಡ್ತಾ ಇದ್ದೀನಿ. ನನ್ನ ಫ್ರೆಂಡ್ಸ್ ಯಾರಾದರೂ ನೀವು ನೋಡ್ತಿದ್ರೆ ನಿಮಗಂತೂ ಗೊತ್ತು, ನಾನು ಯಾವಾಗಲೂ ಆನೆಸ್ಟಿ ಇಸ್ ದ ಬೆಸ್ಟ್ ಪಾಲಿಸಿ ಅಂತ ಪಾಲಿಸೋಳು. ಸೊ ಸತ್ಯನೇ ಹೇಳ್ತಿದ್ದೀನಿ, ನಿಜಾನ ಹೇಳ್ತಿದ್ದೀನಿ. ನನ್ನ ಅಕ್ಕನ ಪ್ರಾಡಕ್ಟು ಅಂತ ನಾನೇನು ಪ್ರಮೋಟ್ ಮಾಡ್ತಿಲ್ಲ. ಪದೇ ಎಲ್ಲರಿಗೂ ಹೇಳೋಕ್ಕಾಗಲ್ಲ. ನಂದೇನಾದರೂ ಒಪಿನಿಯನ್ ಹೇಳು ಅಂತಂದರೆ ಜಸ್ಟ್ ಈ ವಿಡಿಯೋ ಫಾರ್ವರ್ಡ್ ಮಾಡೋಕ್ಕಾಗುತ್ತೆ, ಈ ವಿಡಿಯೋದಲ್ಲಿ ಎಲ್ಲರೂ ಕಮ್ಯುನಿಕೇಟ್ ಮಾಡೋಕ್ಕಾಗುತ್ತೆ. ಪ್ರತಿಯೊಬ್ಬರಿಗೂ ಹೇಳೋದು ತಪ್ಪುತ್ತೆ ಅನ್ನೋದೇ ನಂದು ಮೇನ್ ಏಮ್ ಇಟ್ಕೊಂಡು ನನ್ನ ಅಕ್ಕಂಗೆ ಹೇಳಿ ಈ ವಿಡಿಯೋನ ನಾನು ಮಾಡಿಬಿಡ್ತೀನಿ. ನೀನು ಲಿಂಕಲ್ಲಿ ಹಾಕೊಂಡಿರು. ಯಾರಾದರೂ ನನ್ನ ಕೇಳಿದ್ರೆ ಡೈರೆಕ್ಟಾಗಿ ಅವ್ರನ್ನ ಶೇರ್ ಮಾಡಿಬಿಡ್ತೀನಿ. ಒಂದು ಅವ್ರಿಗೆ ಶೇರ್ ಮಾಡೋಕ್ಕೆ ಈಸಿ ಆಗುತ್ತೆ. ಇನ್ನೊಂದು, ಯಾರಾದರೂ ಇದನ್ನು ವ್ಯೂವರ್ಸ್ ನೋಡಿ ಯಾರೋ ಏನೋ ಹೇಳಿದ್ದಾರೆ ನಾವು ಒಂದು ಟ್ರೈ ಮಾಡೋಣ ಅಂತ ಅವ್ರಿಗೂ ಹೆಲ್ಪ್ ಆಗುತ್ತೆ ಅಂದರೆ ಖಂಡಿತ ಆಗಲಿ. ನೀನು ತುಂಬ ರೀಸನಬಲ್ ಪ್ರೈಸ್ ಕೊಡ್ತಿದ್ಯಾ, ಖಂಡಿತ ಒಂದ್ಸತಿ ಯೂಸ್ ಮಾಡಿದ್ರೆ ಅವರೇ ಖುಷಿಯಿಂದ ಬಂದು ತಗೋತಾರೆ. ಆ್ಯಂಡ್ ಇದೊಂದು ಡಯಟ್ನ ನೀವು ಲೈಫ್ ಲಾಂಗ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಬೋದು. ಏನೋ ಒಂದು ಅಷ್ಟು ದಿನ ನಾನು ಕ್ಯಾರಿ ಮಾಡಿ ಬಿಟ್ಬಿಡ್ಲಾ, ಮಾಡೋಕ್ಕಾಗಲ್ವಾ? ಆ ಥರ ಏನೂ ಇಲ್ಲ. ತುಂಬ ಈಸಿ ಡಯಟು, ತುಂಬ ಹೆಲ್ದಿ ಪ್ರಾಡಕ್ಟು. ಒಂದ್ಸತಿ ಯೂಸ್ ಮಾಡಿ, ಟ್ರೈ ಮಾಡಿ, ರಿಸಲ್ಟ್ ಸಿಕ್ಕಿದ್ರೆ ಖಂಡಿತ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಬಂದು ನಿಮ್ಗೆ ಏನು ರಿಸಲ್ಟ್ ಸಿಕ್ತು, ನಿಮ್ಗೆ ಏನು ಅನುಭವ ಆಯಿತು ನಮಗೆ ಕಮೆಂಟ್ ಮಾಡಿ ಹೇಳಿ, ಆಯಿತಾ? ಅಂತಂದರೆ ನಾನು ಇದನ್ನು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನಾನು ವಾಕ್ ಮಾಡ್ತಿದ್ದೆ, ಜಾಗ್ ಮಾಡ್ತಿದ್ದೆ. ಅದ್ರ ರಿಸಲ್ಟು ಅದೇ ಆ ರೂಟೀನಲ್ಲಿ ಹೆಲ್ದಿ ರೂಟೀನ್ ಮಾಡ್ತಿದ್ದೀನಿ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಬಿಟ್ಟರೆ ರಿಸಲ್ಟ್ ಈ ಲೆವೆಲ್ಗೆ ಯಾವತ್ತೂ ನನಗೆ ಸಿಕ್ಕಿಲ್ಲ. ನಾನು ಹೇಳ್ದಂಗೆ ಆ ಮೋಷನ್ ಪ್ರಾಬ್ಲಮ್ ಇಶ್ಯೂಸ್ ಇರ್ಬೋದು, ಡೈಜೆಷನ್ ಪ್ರಾಬ್ಲಮ್ ಏನಾದರೂ ಇದ್ದರೆ ಎಷ್ಟು ಚೆನ್ನಾಗಿ ಡೈಜೆಷನ್ ಸಿಸ್ಟಮ್ ವರ್ಕ್ ಆಗುತ್ತೆ, ಹೆಲ್ದಿ ಆಗುತ್ತೆ ಅನ್ನೋದನ್ನು ನಾನು ನನ್ನ ಎಕ್ಸ್ಪೀರಿಯನ್ಸಿಂದನೇ ಹೇಳಿರೋದು. ಯಾಕಂತಂದರೆ ನಾನು ವರ್ಕಿಂಗ್ ಆಗಿರೋದ್ರಿಂದ ಒಂದು ರೆಗ್ಯುಲರ್ ರೂಟೀನ್ ಅಂತ ನನಗೆ ಇರ್ತಿರ್ಲಿಲ್ಲ. ನಮ್ಮದು ದಿನನಿತ್ಯದ ಕಾರ್ಯಕ್ರಮಗಳೆಲ್ಲ ಮುಗಿಸಿ ಆಫೀಸ್ಗೆ ಹೋಗೋ ರೂಟೀನಲ್ಲಿ ಒಂದು ಹೆಲ್ದಿ ರೂಟೀನ ನನಗೆ ಕ್ಯಾರಿ ಮಾಡೋಕ್ಕೆ ತುಂಬ ಕಷ್ಟ ಆಗಿತ್ತು. ಒನ್ಸ್ ನನಗೆ ಇದ್ರ ಬಗ್ಗೆ ನಾಲೆಡ್ಜ್ ಬಂದು ನನಗೆ ರಿಸಲ್ಟ್ ಸಿಗ್ತಾ ಹೋದ್ಮೇಲೆ ನನ್ನ ಲೈಫ್ ಎಷ್ಟು ಈಸಿ ಆಗಿದೆ ಅಂತಂದರೆ, ನಾನೀಗ ತಿಂಡಿ ಮಾಡಬೇಕು, ಅಡುಗೆ ಮಾಡಬೇಕು ಅಂತೆಲ್ಲ ತಲೆನೇ ಕೆಡಿಸ್ಕೊಳ್ಳಲ್ಲ. ಅಫ್ಕೋರ್ಸ್ ನಾವು ಅಡುಗೆ ಮಾಡ್ತೀವಿ, ತಿಂಡಿ ತಿಂತೀವಿ, ಎಲ್ಲ ಮಾಡ್ತೀವಿ. ಬಟ್ ಸ್ಟ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಯಾಕಂದರೆ ನನ್ನ ಹತ್ರ ಆಲ್ರೆಡಿ ಹೆಲ್ದಿ ಮಾಲ್ಟ್ ಇದೆ. ಸಮ್ ವಾಟ್ ನಾನೇನೋ ಅಡುಗೆ ಮಾಡೋಕ್ಕಾಗಿಲ್ಲ, ಪರವಾಗಿಲ್ಲ, ನಂಗೆ ಮಾಲ್ಟಲ್ಲಿ ಬೇಕಾಗಿದ್ದು ನ್ಯೂಟ್ರಿಷನ್ ಸಿಗುತ್ತೆ, ಪರವಾಗಿಲ್ಲ, ನಂಗೆ ಮಾಲ್ಟಲ್ಲಿ ಹೊಟ್ಟೆ ತುಂಬುತ್ತೆ. ಜೊತೆಗೆ ನನ್ನ ಹೆಲ್ದಿ ಲೈಫ್ನ ಕ್ಯಾರಿ ಮಾಡ್ತಾ ನಾನು ಫಿಟ್ ಆಗಿರ್ಬೋದು, ಹೆಲ್ದಿ ಆಗಿರ್ಬೋದು. ಆ್ಯಂಡ್ ಮೋರ್ ಎವರ್ ಹೆಣ್ಮಕ್ಳು ನಿಮಗೆ ಗೊತ್ತು, ನಮಗೆ ಇಷ್ಟಪಟ್ಟು ಡ್ರೆಸ್ ಎಲ್ಲ ಹಾಕೋಬೇಕು, ಅದು ನಮ್ಗೆ ಸೂಟ್ ಆಗಬೇಕು, ಎಲ್ಲ ಡ್ರೆಸ್ಸಿಗೆ ನಾವು ಸೂಟ್ ಆಗೋ ಥರ ನಮ್ಮ ಬಾಡಿನ ಇಟ್ಕೋಬೇಕು ಅಂತ ನಾವೆಲ್ಲರೂ ಆಸೆ ಪಡ್ತೀವಿ. ಆ ಒಂದು ನಿಟ್ಟಲ್ಲೂ ಕೂಡ ಹೆಲ್ಪ್ ಆಗೋದ್ರಿಂದ ನಾನಂತೂ ಇದನ್ನು ಬಿಡೋದೇ ಇಲ್ಲ, ನಾನು ಕ್ಯಾರಿ ಮಾಡ್ತೀನಿ. ಸೊ ನನಗೆ ಹೆಲ್ತ್ ಬೆನಿಫಿಟ್ಸ್ ಅಂತ ಬಂದಾಗ ಮೋಷನ್ ಪ್ರಾಬ್ಲಮ್ ಇಶ್ಯೂಯಿಂದ ಹಿಡಿದು ಡೈಜೆಸ್ಟಿವ್ ಸಿಸ್ಟಮು, ಹೆಲ್ದಿ ರೂಟೀನು, ಮೂಡ್ ಸ್ವಿಂಗ್ಸು, ಮತ್ತು ಮೇಜರಾಗಿ ನಾಳೆ ಏನು ಅಡುಗೆ, ನಾಳೆ ಏನು ಮಾಡೋದು, ಈ ತಲೆನೋವು ನನಗೆ ಹೊರಟೋಗಿದೆ. ಸೊ ಇದು ನನ್ನ ಪರ್ಸ್ನಲ್ ಒಪಿನಿಯನ್ಸ್ಗಳು ಕೂಡ ಫ್ರ್ಯಾಂಕಾಗಿ ಹೇಳ್ಬಿಡೋಣ ಅಂತ ಹೇಳ್ತಾ ಇದ್ದೀನಿ. ಹೆಣ್ಣುಮಕ್ಳಿಗೆ ಎಸ್ಪೆಷಲಿ ತುಂಬ ಬೆನಿಫಿಟ್ಸ್ ಇದೆ. ತುಂಬ ಜನ, ಎಷ್ಟೊಂದು ಜನ ತೊಗೊಂಡಿದ್ದಾರೆ, ಬಟ್ ಅವ್ರಿಗೆ ರಿವ್ಯೂ ಎಲ್ಲ ಕೊಡೋಕ್ಕೆ ಬರಲ್ಲ.
ಈಗ ನಾವೆಲ್ಲ ಹಳ್ಳಿಲಿದ್ದೀವಿ, ಅಲ್ಲಿ ನಮ್ಮ ಹಳ್ಳಿಲಿ ತುಂಬ ಜನ ತೊಗೊಂಡಿದ್ದಾರೆ, ಇನ್ನೂ ಕೆಲವು ಫ್ರೆಂಡ್ಸ್ ತೊಗೊಂಡಿದ್ದಾರೆ. ರಿವ್ಯೂ ಕೊಡಿ ಅಂದರೆ ನಮ್ಗೆ ಕೊಡಕ್ಕೆ ಬರಲ್ವಲ್ಲ, ನಿಮ್ಮ ಪ್ರಾಡಕ್ಟ್ ಚೆನ್ನಾಗಿದೆ ಚೆನ್ನಾಗಿದೆ ಅಂತಾರೆ. ಒಂದು ರಿವ್ಯೂ ಕೊಡಿ ಅಂತಂದರೆ ನಾವೇ ಶೂಟ್ ಮಾಡೋಕೆ ಹೋಗ್ಬೇಕು ಅಷ್ಟೇ ಅವ್ರ ಹತ್ರ. ಅವ್ರು ಅಲ್ಲಿಂದ ಕಳಿಸಿದ್ರೆ ಇನ್ನೂ ಯಾರೂ ಕಳಿಸಿಲ್ಲ. ಮೇ ಬಿ ಇನ್ ಫ್ಯೂಚರಲ್ಲಿ ಎಲ್ಲರದ್ದು ರಿವ್ಯೂ ಕೂಡ ಹಾಕ್ತಾ ಹೋಗ್ತೀವಿ. ಸೊ ಅವ್ರಿಗೆಲ್ಲರಿಗೂ ಎಷ್ಟು ಬೆನಿಫಿಟ್ ಆಗಿದೆ ಅಂದರೆ, ಅದರಲ್ಲೂ ಈ ಮಕ್ಕಳುಗಳಿಗೆ ಅಂದರೆ ಯೂತ್ಸ್ಗಳಿಗೆ ಈ PCOD, ಪೀರಿಯಡ್ಸ್ ಪ್ರಾಬ್ಲಮ್ಮು, ಅದು ಇದು ಅಂತ ಇರೋ ಮಕ್ಕಳಿಗೆಲ್ಲ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ ಇವಾಗ. ಈ ಪ್ರಾಡಕ್ಟಲ್ಲಿ ಹೆಲ್ತ್ಗೆ ನಾ ಹೇಳಿದೆ ಮುಂಚೆನೆ, ಪಲ್ಸಾರ್ ಅಂಗಡಿಗೆಲ್ಲ ಹೋಗಿ ಅದು ಏನು ಹೆಲ್ತ್ಗೆ, ವೆಯ್ಟ್ ಲಾಸ್ಗೆ, ಅಥವಾ ನಾವು ಕೊಡುವಂಥ ಮಾಲ್ಟಿಂದ ಅವರಿಗೆ ನ್ಯೂಟ್ರಿಷನ್ಸ್ ಏನು ಫುಲ್ಫಿಲ್ ಆಗಬೇಕು ಎಲ್ಲವನ್ನು ತಂದು ಅದನ್ನು ಸಂಸ್ಕರಿಸಿ ಫ್ರೈ ಮಾಡಿ ಪೌಡ್ರ್ ಮಾಡಿ ಅಷ್ಟು ಹೆಲ್ದಿಯಾಗಿ ಅದನ್ನು ಪ್ಯಾಕ್ ಮಾಡಿ ಎಲ್ಲ ಇಡ್ತೀವಲ್ವ. ಸೊ ಪಲ್ಸಾರಿ ಅಂಗಡಿನ ನಾವು ಏನೇನು ಏನಂತಾರೆ ಆಯುರ್ವೇದಿಕ್ ಐಟಮ್ಸ್ ಎಲ್ಲ ಹಾಕಿದೀವಲ್ಲ, ಅದು ಹೆಣ್ಮಕ್ಳಿಗೆ ಭಾಳ ಅನುಕೂಲ ಆಗೋಂಥದ್ದೇ ಹಾಕಿರೋದು. ನೋಡಿ, ನಾನೇನು ಇದರಲ್ಲಿ ಐಮ್ ನಾಟ್ ಎ ಪ್ರೊಫೆಷನ್, ಮತ್ತು ನನಗೇನು ಇದ್ರ ಬಗ್ಗೆ ತುಂಬ ನಾಲೆಡ್ಜ್ ಇದೆ ಅಂತ ಹೇಳಲ್ಲ. ಬಟ್ ನಾನು ಕೆಲವೊಂದು ಸರ್ವೆ ಮಾಡಿದ್ದೀನಿ. ಯಾಕಂದರೆ ಎಲ್ಲರೂ ಹೇಳೋದೇನೋ ಅಡುಗೆ ಮನೆಯೇ ಎಲ್ಲ ಔಷಧಿಗಳು ಇದೆ, ಅಡುಗೆ ಮನೆಯೇ ಒಂದು ಮಿನಿ ಏನು ಚಿಕಿತ್ಸಾಲಯ, ಬೇಕಂದರೆ ಎಲ್ಲ ಅಲ್ಲಿದೆ ಅಂತ. ನಾವು ಅದನ್ನು ತಿಳ್ಕೊಂಡ್ಮೇಲೆ ನಾವು ಅಂತ ಹೇಳ್ತಿರ್ಬೋದು, ಇದರಲ್ಲಿ ನಮ್ಮ ಅಕ್ಕನ ಎಫರ್ಟ್ ತುಂಬ ಇದೆ. ಅವಳು ಅಡುಗೆ ಮನೇಲಿ ಇದೆಲ್ಲವೂ ನಮಗೆ ಮೆಡಿಷನ್ ಥರ, ಇದೆಲ್ಲವೂ ಕೂಡ ನಮ್ಮ ಹೆಲ್ತ್ಗೋಸ್ಕರ. ಅಡುಗೆ ಮನೆಯಲ್ಲೇ ಎಲ್ಲ ಇದೆ, ನಾನು ಎಲ್ಲೋ ಹುಡುಕ್ತಾ ಇದ್ದೆ, ಇಲ್ಲ ಇಲ್ಲೇ ಇದೆ ಎಲ್ಲ, ಅಡುಗೆ ಮನೆಯಲ್ಲಿ ಎಲ್ಲವೂ ಸಾಧ್ಯ ಅಂತೇಳಿ ಅಡುಗೆ ಮನೆಯಲ್ಲಿ ಇನ್ವೆನ್ಷನ್ ಆಗಿರುವಂಥ ಈ ಒಂದು ವೆಯ್ಟ್ ಲಾಸ್ ಪೌಡರ್ ಆಗಿರ್ಬೋದು, ಮಾಲ್ಟ್ ಆಗಿರ್ಬೋದು, ಎಷ್ಟೊಂದು ಚೆನ್ನಾಗಿ ಹೆಲ್ಪ್ ಆಗಿದೆ. ಅವ್ರದ್ದು ಎಲ್ಲ ರಿವ್ಯೂನ ಆದಷ್ಟು ಬೇಗ ಹಾಕ್ತೀವಿ. ನೀವು ನನ್ನನ್ನು ನೋಡ್ತಾ ಇದ್ದೀರಾ, ನಂದು ಫೋಟೋಸು ನೋಡಿದ್ದೀರಾ. ನಾನೇ ಹೇಳಿದ್ದೀನಿ, ನಂದು ಆನೆಸ್ಟಿ ಇಸ್ ದಿ ಬೆಸ್ಟ್ ಪಾಲಿಸಿ ಅಂತ ಮಾಡ್ತಿರೋದು. ಏನು ನಮ್ಮ ಜೀವನದಲ್ಲಿ ಬದಲಾವಣೆ ಆಗಿದೆಯೋ, ನಾವು ಏನು ಹೆಲ್ದಿ ಆಗಿದ್ದೀವೋ, ಅದೇ ಒಂದು 4 ಜನಕ್ಕೂ ಹೆಲ್ದಿ ಲೈಫ್ಗೆ ಅಥವಾ ಒಂದು ಹೆಲ್ದಿ ರೂಟೀನಿಗೆ ಒಳ್ಳೇದಾಗುತ್ತೆ ಅಂದರೆ ಯಾಕೆ ಮಾಡಬಾರ್ದು ಅಂತಲೇ ಮಾಡಿದ್ದೀವಿ. ಸೊ ಎಲ್ರಿಗೂ ನಮ್ಮ ಕಡೆಯಿಂದ ಒಂದು ಗುಡ್ ವೈಬ್ಸ್ನ ಕೊಡ್ತಾ ಇದ್ದೀವಿ. ಅದೇ ಥರ ಗುಡ್ ವೈಬ್ಸಲ್ಲೇ ಇದಾಗಿರೋದು. ಸೊ ನಿಮಗೆ ಒಂದು ಇಲ್ಲ ಟ್ರೈ ಮಾಡಬೇಕು, ಒಂದ್ಸತಿ ಟ್ರೈ ಮಾಡಬೇಕು ಅಂದರೆ ಖಂಡಿತ ಕಣ್ಮುಚ್ಕೊಂಡು ಟ್ರೈ ಮಾಡಿ, ಕಣ್ಮುಚ್ಕೊಂಡೇ ಟ್ರೈ ಮಾಡಿ. ಏನೋ ಇಷ್ಟೆಲ್ಲ ಹೇಳ್ಬಿಟ್ಟಿದಾರಲ್ಲ, ಏನೋ ಗುಡ್ ವೈಬ್ಸು ಅಥವಾ ನಾವು ಅಷ್ಟು ಆನೆಸ್ಟಿಯಾಗಿ ಅಂತೆಲ್ಲ ಹೇಳ್ತಿದ್ರಲ್ಲ, ಆ ಆನೆಸ್ಟಿ ಮೇಲೆ ಒಂದು ನಂಬಿಕೆ ಇಟ್ಟು ನೀವು ಯೂಸ್ ಮಾಡಿ, ರಿಸಲ್ಟ್ ಖಂಡಿತ ಸಿಗುತ್ತೆ. ಸಿಕ್ಕಾಗ ನೀವೇ ನನಗೆ ಥ್ಯಾಂಕ್ಸ್ ಹೇಳ್ತೀರಾ. ಅಫ್ಕೋರ್ಸ್ ನೀವು ಹೇಳ್ದಂಗೆ ನಮ್ಗೆ ರಿಸಲ್ಟ್ ಸಿಕ್ತು, ನಾವು ಏನೇನೋ ಟ್ರೈ ಮಾಡಿ ಕೊನೆಗೆ ಇಷ್ಟು ರೀಸನಬಲ್ ಪ್ರೈಸಲ್ಲಿ ಇಷ್ಟು ಹೆಲ್ದಿ ಪ್ರಾಡಕ್ಟ್ನ ಮನೇಲಿ ಮಾಡಿದ್ದು, ನಮಗೂ ಎಲ್ಲ ರೆಸಿಪಿ ಕೊಟ್ಟು ನಾವು ಹಿಂಗೆ ಮಾಡೋದು ಅಂತೆಲ್ಲ ಹೇಳಿ ನಮ್ಗೆ ಇಷ್ಟು ಚೆನ್ನಾಗಿರೋ ಪ್ರಾಡಕ್ಟ್ನ ನೀವು ನಮ್ಗೆ ಕೊಡ್ತಿದ್ದೀರಲ್ಲ, ಥ್ಯಾಂಕ್ ಯು ಅಂತ ನೀವು ಖಂಡಿತ ಹೇಳ್ತೀರಾ, ನನಗೆಲ್ಲ ನಮ್ಮ ಮಕ್ಕಳಿಗೆ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗೆಲ್ಲ ಕಮ್ಯುನಿಕೇಷನ್ ನಾನು ಮಾಡೋಕ್ಕಾಗಿದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಏನೂ ಪ್ರಿಪೇರ್ ಆಗಿಲ್ಲ. ಹೇಳೋಣ, 10 ಜನ ನೋಡೋರು ಯಾರು, ಅವ್ರಿಗೇನು ಬೇಕು, ಒಂದು ಸತ್ಯವಾಗಿರಬೇಕು, ಇನ್ನೊಂದು ಆನೆಸ್ಟಿ ಸತ್ಯ ಆನೆಸ್ಟಿ ಎರಡೂ ಒಂದೇ. ಸೊ ಒಂದು ಆನೆಸ್ಟ್ ರಿವ್ಯೂ ಕೊಡಬೇಕು ಅಷ್ಟೇ ತಾನೇ. ನಾನು ಅದು ರಿವ್ಯೂ ಕೊಡೋದಕ್ಕೆ ಎಷ್ಟು ಪ್ರಿಪೇರ್ ಆದ್ರೇನು, ನಾನು ಡೈರೆಕ್ಟಾಗಿ ಏನು ಬರುತ್ತೋ ಇಲ್ಲಿಂದ ಅದನ್ನೇ ಹೇಳೋಣ. ಇಲ್ಲಿಂದ ಏನು ಬರುತ್ತೋ ಸತ್ಯವಾಗಿದ್ದರೆ ಅದು ಕನೆಕ್ಟ್ ಆಗೇ ಆಗುತ್ತೆ ಅಂಥೇಳಿ ಇವತ್ತು ರಿವ್ಯೂನ ನಾನು ಆನೆಸ್ಟಿಯಾಗಿ ಕೊಟ್ಟಿದ್ದೀನಿ. ಸೊ ನಮ್ಮಕ್ಕಂಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ನೀವು ಎಲ್ಲ ಶುರು ಮಾಡಿದ್ರೆ, ನೀವು ವೆಯ್ಟ್ ಲಾಸ್ದು ಒಂದು ಟಾರ್ಗೆಟ್ ಇಟ್ಕೊಂಡು ಈ ಜರ್ನಿಗೆ ಶುರು ಮಾಡೋಕ್ಕೆ ಎಂಟ್ರಿ ಆದರೆ ಖಂಡಿತ ಈಗಲೇ ಅಡ್ವಾನ್ಸ್ ಆಗಿ ನಿಮಗೆ ಆಲ್ ದಿ ಬೆಸ್ಟ್ ಹೇಳ್ತಾ, ನೀವು ಇನ್ನಾಗಿ ವೆಯ್ಟ್ ಲಾಸ್ ಆಗಿ ಈ ಪ್ರೋಗ್ರಾಮಲ್ಲಿ ಇನ್ನಾಗಿ ಅಂದರೆ ಈ ವೆಯ್ಟ್ ಲಾಸ್ ಜರ್ನಿಗೆ ವೆಯ್ಟ್ ಲಾಸ್ ಪೌಡ್ರನ್ನ ಯೂಸ್ ಮಾಡಿ, ಈ ಪ್ರೋಗ್ರಾಮಲ್ಲಿ ನಿಮಗೂ ಅಂದರೆ ಈ ವೆಯ್ಟ್ ಲಾಸ್ ಜರ್ನಿಲಿ ನಿಮಗೂ ಎಲ್ಲರಿಗೂ ರಿಸಲ್ಟ್ ಸಿಗಲಿ, ಒಳ್ಳೇದಾಗಲಿ. ಆಲ್ ದ ವೆರಿ ಬೆಸ್ಟ್. ನಾನಂತೂ ಈ ವೆಯ್ಟ್ ಲಾಸ್ ಮಾಡ್ತಿದೆಯಲ್ಲ, ನಾನು ಎಷ್ಟು ಥ್ಯಾಂಕ್ಫುಲ್ ಆಗಿದ್ದೀನಿ ಅಂದರೆ ಐ ಲವ್ ದಿಸ್. ಯಾಕಂದರೆ ನನಗೆ ಒಂದು ಹೆಲ್ದಿ ರೂಟೀನು, ನಾನು ಇಷ್ಟು ದಿನ ಏನು ವೆಯ್ಟ್ ಲಾಸ್ ಜರ್ನಿ ಅಥವಾ ಫಿಟ್ನೆಸ್ ಜರ್ನಿ ನಾನೇನು ಒಂದು ವಿಷನ್ ಇಟ್ಕೊಂಡು ನಾನು ಹುಡುಕ್ತಿದ್ನೋ, ಆ ವಿಷನ್ ನನಗೆ ರಿಯಾಲಿಟಿಗೆ ತೊಗೊಬಂದಂಥ ಈ ಪ್ರಾಡಕ್ಟು, ನನಗೆ ಇದು ಎಲ್ಲವೂ ಕೂಡ ನಾನು ಆಗಲೇ ಹೇಳ್ದಂಗೆ ನಾಳೆ ಏನು ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ ನನ್ನಿಂದ ಕಳೆದಿದೆ. ನಾನು ಅಡುಗೆ ಮಾಡ್ದೇನೆ ಹೆಲ್ದಿಯಾಗಿ ಇಟ್ಕೊಂಡು ಹೆಲ್ದಿ ರೂಟೀನಲ್ಲಿ ಎಲ್ಲವನ್ನೂ ಮಾಡ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡಿರುವಂಥ ಈ ವೆಯ್ಟ್ ಲಾಸ್ ಮಾಲ್ಟ್ಗೆ ನಾನು ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ. ಸೊ ಶ್ರೀ ಸಾಯಿಬಾಬಾ ಎಲ್ರಿಗೂ ಒಳ್ಳೇದು ಮಾಡಲಿ. ನನಗಂತೂ ಒಳ್ಳೇದು ಮಾಡಿಬಿಟ್ಟಿದ್ದಾನೆ. ಬಿಕಾಸ್ ನಾನು VLCC ಮತ್ತು ಇನ್ನೂ ಕೆಲವೊಂದು ಪ್ರಾಡಕ್ಟು ಅದನ್ನು ಹೇಳೋಂಗಿಲ್ಲ, ಅಲ್ಲೆಲ್ಲ ಹೋಗಿದ್ದೀನಿ ನಾನು ವೆಯ್ಟ್ ಲಾಸ್ಗೋಸ್ಕರ, ಫಿಟ್ ಆಗಿರಬೇಕು ಅಂತ. ಅಲ್ಲಿ ಎಲ್ಲೂ ಸಿಗದೇ ಇರೋ ರಿಸಲ್ಟು ನನಗೆ ಆನೆಸ್ಟಾಗಿ ಹೇಳ್ತಿದ್ದೀನಿ, ಇಲ್ಲೇ ರಿಸಲ್ಟ್ ಸಿಕ್ಕಿರೋದು, ಇದರಿಂದನೇ ರಿಸಲ್ಟ್ ಸಿಕ್ಕಿರೋದು. ಇನ್ನು ಹೇಳಬೇಕು ನನಗೆ ಗೊತ್ತಿಲ್ಲ. ನಾನು ನನ್ನ ಆನೆಸ್ಟ್ ರಿವ್ಯೂಸ್ನ ಓಪನ್ ಆಗಿ ಹೇಳಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.
ಥ್ಯಾಂಕ್ ಯು ಶ್ರೀ ಸಾಯಿ ವೆಯ್ಟ್ ಲಾಸ್ ಮಾಲ್ಟ್. ನನ್ನ ವೆಯ್ಟ್ ಲಾಸ್ ಜರ್ನಿಲಿ ನಿನ್ನ ಪಾತ್ರ ತುಂಬ ದೊಡ್ಡದು. ಐ ಲವ್ ಯು.